ವಿದ್ಯಾರ್ಥಿ ಹಿತರಕ್ಷಣಾ ವೇದಿಕೆ ಇದರ ಮುಂದಾಳತ್ವದಲ್ಲಿ ನಡೆದಂತಹ ನೀಟ್ ಸ್ಕ್ಯಾಮ್ ಮತ್ತು ದಿಲ್ಲಿಯಲ್ಲಿ ನಡೆದಂತಹ ವಿದ್ಯಾರ್ಥಿಗಳ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ಇವತ್ತು ವಿದ್ಯಾರ್ಥಿ ಹಿತರಕ್ಷಣಾ ವೇದಿಕೆ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಬಹಳ ಯಶಸ್ವಿ ಕೂಡ ಆಗಿದೆ. ಎಲ್ಲ ವಿದ್ಯಾರ್ಥಿಗಳು ತಮ್ಮ ಹಕ್ಕನ್ನು ಪುತ್ತೂರಿನಲ್ಲಿ ಪ್ರತಿಭಟಿಸುವ ಮೂಲಕ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯ ಗಂಟೆಯನ್ನು ನೀಡಿದ್ದಾರೆ. 2014ರ ಮೊದಲು ಈ ದೇಶದಲ್ಲಿ ಹಲವಾರು ಪ್ರತಿಭಟನೆಗಳು ನಡೆದಿದೆ. ಅಲ್ಲಿ ಯಾವುದೇ ದೌರ್ಜನ್ಯವಾಗಲಿ, ಪ್ರತಿಭಟನಾಕಾರರ ಮೇಲೆ ಯಾವುದೇ ಹಲ್ಲೆಗಳಾಗಲಿ ನಡೆದಿರಲಿಲ್ಲ. 2014ರ ನಂತರ ನರೇಂದ್ರ ಮೋದಿ ಸರ್ಕಾರದ BJP ನೇತೃತ್ವದ ನರೇಂದ್ರ ಮೋದಿ ಸರ್ಕಾರ ಬಂದ ನಂತರ ಇಲ್ಲಿ ಹಲವಾರು ಪ್ರತಿಭಟನೆಗಳು ಆಗ್ತದೆ. ಯಾವಾಗಲೂ ಅವರದ್ದು ಒಂದೇ, ಇಲ್ಲಿ ಖಾಲಿಸ್ತಾನಿಗಳು ಬಂದಿದ್ದಾರೆ, ಪಾಕಿಸ್ತಾನಿಗಳು ಈ ಪ್ರತಿಭಟನೆಗೆ ಬಂದಿದ್ದಾರೆ ಎಂದು ಈ ದೇಶದ ಜನರನ್ನು ಅವರ ಹಾದಿಯನ್ನು, ಈ ಪ್ರತಿಭಟನೆ ಹಾದಿಯನ್ನು ತಪ್ಪಿಸುವಂಥ ಎಲ್ಲ ವ್ಯವಸ್ಥೆ ಕೂಡ ಆಗ್ತದೆ. ಅಮಿತ್ ಶಾ ಗೃಹ ಮಂತ್ರಿ ಆದ ನಂತರ ಈ ದೇಶಕ್ಕೆ ಪಾಕಿಸ್ತಾನಿಗಳು, ಖಾಲಿಸ್ತಾನಿಗಳು, ಅಮೇರಿಕದಿಂದ ಫಂಡಿಂಗ್, ಚೈನಾದಿಂದ ಫಂಡಿಂಗ್ ಎಲ್ಲ ಆಗುವಂಥ ವ್ಯವಸ್ಥೆ ಆಗಿದೆ ಎಂಬುದನ್ನು ಸ್ವತಃ ಕೇಂದ್ರ ಸರ್ಕಾರದ ಗೃಹ ಮಂತ್ರಿಗಳೇ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಇದಕ್ಕೆ ನೇರ ಹೊಣೆ ನರೇಂದ್ರ ಮೋದಿ ನೇತೃತ್ವದ ಈ BJP ಸರ್ಕಾರ. ಈಗಾಗಲೇ 22 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯವನ್ನು ಇವರಿಗೆ ಹಾಳು ಮಾಡಿ ಆಗಿದೆ. ವಿದ್ಯಾರ್ಥಿಗಳು ಪರೀಕ್ಷೆ ಬರೆದು ಏನು ತಮ್ಮ ಮನೆಗೆ ಮುಟ್ಟುವ ಸಂದರ್ಭದಲ್ಲಿ ನ್ಯೂಸಲ್ಲಿ ಪತ್ರಿಕೆಗಳಲ್ಲಿ ಬರ್ತದೆ, ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿದೆ ಎಂಬುದನ್ನು ಈ ವಿದ್ಯಾರ್ಥಿಗಳು 1 ವರ್ಷ ಮಾಡಿದಂತಹ ಪ್ರಯತ್ನ ಎಲ್ಲವೂ ವಿಫಲವಾಗಿದೆ. ಇದಕ್ಕೆ ನೇರ ಕಾರಣ ಕೇಂದ್ರ ಸರ್ಕಾರ. ಯಾರು ಈ ಶಿಕ್ಷಣ ಮಂತ್ರಿ ಇದ್ದಾರೆ ಧರ್ಮೇಂದ್ರ ಪ್ರಧಾನ್, ಅವರು ಕೂಡ ಇದಕ್ಕೆ ಉತ್ತರಾಧಿಕಾರಿಯಾಗಿರ್ತಾರೆ. ಅವರು ಈ ಕೂಡಲೇ ರಾಜೀನಾಮೆ ಕೊಡಬೇಕು. ಅದೇ ರೀತಿ ಗೃಹ ಮಂತ್ರಿ ಇವರ ಈಗ ಏನು ಹೇಳ್ತಾ ಇದ್ದಾರೆ ಎಲ್ಲವೂ ಈ 2015 ನಂತರ ಇಲ್ಲಿಗೆ ಹಲವಾರು ಭಯೋತ್ಪಾದಕರು ಕೂಡ ಬರುವಂಥ ವ್ಯವಸ್ಥೆ ಆಗಿದೆ ಅಂತ ಹೇಳಿದರೆ ಇದಕ್ಕೆ ನೇರ ಹೊಣೆ ಅಮಿತ್ ಶಾ, ಗೃಹ ಮಂತ್ರಿ ಯಾರಿದ್ದಾರೆ ಅಮಿತ್ ಶಾ. ಇದಕ್ಕೆಲ್ಲ ನಾವು ಇವತ್ತು ಮುಂದಿನ ದಿನಗಳಲ್ಲಿ ಉತ್ತಮ ರೀತಿಯಲ್ಲಿ ನಾವು ಉತ್ತರವನ್ನು ಕೊಡ್ತೇವೆ. ಕೇಂದ್ರ ಸರ್ಕಾರ ಇನ್ನೇನು ಕೆಲವೇ ದಿನಗಳಲ್ಲಿ ಇಲ್ಲಿ ನೆಲಕಚ್ಚಲಿದೆ ಎಂಬುದು ಸ್ಪಷ್ಟವಾಗಿದೆ. ಅದೇ ರೀತಿ ಮೊನ್ನೆ ಬಸ್ಸಿನಲ್ಲಿ ಈಗ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಸಂಘ ಪರಿವಾರದವರು ಏನು ಮಾಡಿದ್ದಾರೆ, ಮೊನ್ನೆ ಡೆಲ್ಲಿಗೆ RSSನ ಗುಂಡಾಗಳು ಕೂಡ ಹೋಗಿದ್ದಾರೆ. ಈ ಡಿಪಾರ್ಟ್ಮೆಂಟ್ನವರ ಒಟ್ಟಿಗೆ ಸೇರಿ ಅವರು ಕೂಡ ಲಾಠಿ ಚಾರ್ಜ್ ಮಾಡುವಂಥ ವ್ಯವಸ್ಥೆ ಕೂಡ ಆಗಿದೆ. ಮಾತ್ರವಲ್ಲ, ಈ ಪ್ರತಿಭಟನಾ ನಿರತರ ವಿರುದ್ಧ ಯಾರು ಯೂಟ್ಯೂಬ್ ವಿಡಿಯೋ ಮಾಡಿ ಬಿಡ್ತಾರ, ಅವರ ಮಾನವನ್ನು ತೆಗೆಯುವಂಥ ಕೆಲಸ ಮಾಡ್ತಾರ, ಅವರಿಗೆ 40,000 ರೂಪಾಯಿ ಘೋಷಣೆಯನ್ನು ಕೂಡ ಈ ಕೇಂದ್ರ ಸರ್ಕಾರ, ಈ ಸಂಘ ಪರಿವಾರ ಮಾಡಿದೆ ಎಂಬುದು ಈ ದೇಶಕ್ಕೆ ಈಗ ತಿಳಿದಿದೆ. ಇನ್ನು ಮುಂದಕ್ಕೆ ವಿದ್ಯಾರ್ಥಿಗಳೆಲ್ಲರೂ ಇದೇ ರೀತಿ ಪ್ರತಿಭಟನೆಯನ್ನು ಮಾಡಿ ತಮ್ಮ ಹಕ್ಕನ್ನು ಪಡೆಯುತ್ತಾರೆ ಎಂಬ ವಿಶ್ವಾಸ ಇವತ್ತು ಪುತ್ತೂರಿನಲ್ಲಿ ನಮಗೆ ತಿಳಿದಿದೆ. ಮುಂದೆ ಎಲ್ಲ ಕಡೆಗಳಲ್ಲಿ ಕೂಡ ಇಂತಹ ಪ್ರತಿಭಟನೆ ನಡೆಯಲಿ. ವಿದ್ಯಾರ್ಥಿಗಳು ಯಶಸ್ವಿಯಾಗಿ ನಮ್ಮ ದೇಶದ ಭವಿಷ್ಯವನ್ನು ರೂಪಿಸುವಂಥವರು, ಅವರು ಒಳ್ಳೆ ರೀತಿಯಲ್ಲಿ ಈ ದೇಶವನ್ನು ಮುನ್ನಡೆಸ್ತಾರೆ ಎಂಬುದು ಇವತ್ತು ನಮ್ಮ ಪ್ರತಿಭಟನೆಯ ಉದ್ದೇಶವಾಗಿದೆ. ಧನ್ಯವಾದಗಳು.